ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 76. ಚೇತು ವೃಂದಾವನಕ್ಕೆ ತಲುಪಿದಾಗ ಸರಿತಾರವರು ಅವನ 2 ಕೆನ್ನೆಗಳನ್ನು ಹಿಡಿದು, ನಿನಗೇನು ಆಗಿಲ್ಲ ಅಲ್ವಾ ಕಂದ ಎಂದಾಗ, ಇಲ್ಲ ಅಮ್ಮ, ಆದರೆ ಎಲ್ಲ ಗೊತ್ತಿತ್ತು, ನಿಮ್ಮನ್ನು ಸಂಕಷ್ಟಕ್ಕೆ ನೂಕಿಬಿಟ್ಟೆ. ಪರವಾಗಿಲ್ಲ ಕಣು, ಆದರೂ ಇಲ್ಲಿ ನೀನು ದಿಶಾಳನ್ನು ನಿನ್ನ ಹೆಂಡತಿ ಅಂತ ಒಪ್ಕೊಂಡು ಅವಳ ಜೊತೆ ಸಂಸಾರ ಮಾಡೋಕ್ಕೆ ಶುರು ಮಾಡಿದ್ಯೋ ಅಂತ ಭಯ ಆಗ್ತಿತ್ತು. ಅಮ್ಮ, ನಿಂಗೆ ಗೊತ್ತಲ್ವಾ ನನ್ನ ಪ್ರೀತಿ ಎಂಥದ್ದು ಅಂತ. ಆ ಪ್ರೀತಿ ಖಂಡಿತ ನನ್ನನ್ನು ಕಾಪಾಡಿಕೊಳ್ತೆ. ಡಾಕ್ಟರ್ ನನಗೆ ಪರಿಚಯ ಇದ್ದುದರಿಂದ ಅವರು ನನ್ನ ನೆನಪೊಳಿಸೋ ಪ್ರಯತ್ನ ವಿಫಲವಾಯಿತು ಎಂದು ನಡೆದುದೆಲ್ಲವನ್ನು ಹೇಳಿದ. ಆ ದಿಶಾಳಿಂದ ನೀನು ಎಷ್ಟೆಲ್ಲ ನೋವನುಭವಿಸೋ ಹಾಗಾಯಿತು. ನನ್ನ ನಿವಿಯನ್ನು ಇಲ್ಲದೆ ಮಾಡಿರುವವಳಿಗೆ ತಕ್ಕ ಶಿಕ್ಷೆ ಸಿಕ್ತು. ಅದರ ಬಗ್ಗೆ ಮಾತು ಸಾಕು. ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ದೆ. ಅಂತೂ ಸತ್ಯ ಬೆಳಕಿಗೆ ಬಂತು. ಎಲ್ಲದಕ್ಕೂ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾರಿಗೆ? ಆವಣಿ. ಯಾರು ಅವಳು? ಇಲ್ಲಿ ಬೇಡ, ಮೇಲೆ ಹೋಗಿ ಮಾತಾಡುವ, ಬಾ ಅಮ್ಮ ಎಂದು ಅವರನ್ನು ಮೇಲ್ಗಡೆ ಇರುವ ತನ್ನ ಕೋಣೆಗೆ ಕರೆದೊಯ್ದ. ಹೊಸದಾಗಿ ಆಫೀಸಿಗೆ ಅಕೌಂಟೆಂಟ್ ಪೋಸ್ಟಿಗೆ ಜಾಯಿನ್ ಆಗಿದ್ದಾಳೆ. ನೋಡೋಕ್ಕೆ ನನ್ನ ಚೆರಿ ಥರನೇ ಇದ್ದಾಳೆ. ಅವಳನ್ನು ನೋಡಿ ದಿಶಾ ಚೆರಿ ಮತ್ತೆ ಬಂದ್ಲು ಅಂತ ಭಯದಿಂದ ಸತ್ಯ ಬಾಯ್ಬಿಟ್ಲು. ನಮ್ಮ ನಿವಿ ಇರಬಹುದಾ ಆ ಹುಡುಗಿ? ನನ್ನ ಮನಸ್ಸು ಹಾಗೆ ಹೇಳ್ತಿದೆ. ಆದರೆ ಆ ಹುಡುಗಿಯ ವರ್ತನೆಗೂ ಚೆರಿಯ ವರ್ತನೆಗೂ ಆಕಾಶ ಭೂಮಿಯಷ್ಟು ಅಂತರವಿದೆ. ಕಾದು ನೋಡೋಣ, ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಾನವಳನ್ನು ಒಮ್ಮೆ ಭೇಟಿಯಾಗಿ ಮಾತನಾಡಿಸಬೇಕು ಕಣು. ಪ್ರಯೋಜನ ಇಲ್ಲ ಅಮ್ಮ. ಐಶ್ವರ್ಯ ಒಂದು ಸಾರಿ ಮಾತನಾಡಿದ್ಲು. ಹೊಸದಾಗಿ ಪರಿಚಯ ಆದವರ ಜೊತೆ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡ್ತಾಳೆ. ಆದರೂ ಬೇಡ ಅಮ್ಮ, ನಾನು ನಾಳೆ ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ದೇನೆ. ದಿಯಾಳನ್ನು ಐಶ್ವರ್ಯ ಹತ್ತಿರ ಬಿಟ್ಟು ಬಂದಿದ್ದೆ. ನಾನು ಬರಲಾ? ಬೇಡ ಅಮ್ಮ. ಚೇತು ಮನೆಯವರ ಜೊತೆ ಸ್ವಲ್ಪ ಮಾತನಾಡಿ ನಂತರ ವಿಶ್ರಾಂತಿ ತೆಗೆದುಕೊಂಡ. ಸತ್ಯ ಬೆಳಕಿಗೆ ಬಂದದ್ದು ಎಲ್ಲರಿಗೂ ಖುಷಿಯಾಗಿತ್ತಾದರೂ ನಿವಿಯ ಸಾವಿನ ಹಿಂದೆ ದಿಶಾ ಕೈವಾಡ ಇದೆ ಎಂದು ತಿಳಿದು ಕೋಪ ಹಾಗೂ ಬೇಸರವಾಗಿತ್ತು. ವಿಷಯ ತಿಳಿದು ನಿಕುಂಜದವರು ಚೇತು ಮನೆಗೆ ಬಂದರು. ಚೇತು, ನಿನಗೆ ಹಳೆದೆಲ್ಲ ನೆನಪಿದೆಯೇನಪ್ಪ ಎಂದು ಸದಾನಂದರವರು ಕೇಳಿದಾಗ, ಹೌದು ಮಾವ, ಎಲ್ಲ ನೆನಪಿದೆ. ಪರಿಸ್ಥಿತಿ ನನ್ನನ್ನು ನೆನಪಿಲ್ಲದೆ ಇರೋ ಹಾಗೆ ನಟಿಸುವ ಥರ ಮಾಡಿದ್ದು. ನನ್ನ ನಿವಿ ಯಾರಿಗೂ ಅನ್ಯಾಯ ಮಾಡಿದವಳಲ್ಲ. ಎಲ್ಲರ ಖುಷಿಯನ್ನೇ ಬಯಸುತ್ತಿದ್ದ ಮುಗ್ಧ ಜೀವ ಅವಳು. ಆದರೆ ಅವಳ ಮೇಲೆ ದಿಶಾಗೆ ಯಾಕೆ ದ್ವೇಷ? ನನಗೋಸ್ಕರ ಮಾವ, ದಿಶಾಗೆ ನನ್ನ ಮೇಲೆ ಹುಚ್ಚು ಪ್ರೀತಿ. ಅದೇ ಅವಳಿಂದ ಈ ಥರ ಮಾಡಿಸಿದ್ದು. ನನ್ನ ಮಗಳನ್ನು ನೀನೆಷ್ಟು ಪ್ರೀತಿಸ್ತೀಯ ಅಂತ ಗೊತ್ತು. ಆದರೂ ಇನ್ನೆಷ್ಟು ದಿನ ನೀನು ಅವಳ ನೆನಪಲ್ಲಿ ಹೇಗೆ ಇರ್ತೀಯ? ಇನ್ನೊಂದು ಮದುವೆ ಆಗಿಬಿಡಪ್ಪ. ಮಾವ ಪ್ಲೀಸ್, ನಿಮ್ಗಳ ಕಣ್ಣಲ್ಲಿ ನೀವೇ ಸತ್ತು ಹೋಗಿರಬಹುದು, ಆದರೆ ನನ್ನ ಮನಸ್ಸಲ್ಲಿ ಅವಳು ಯಾವಾಗಲೂ ಜೀವಂತವಾಗೇ ಇರ್ತಾಳೆ. ಹೆಂಡತಿ ಸತ್ತು ಹೋದ್ಲು, ಒಂಟಿ ಜೀವನ ಕಷ್ಟ ಅಂತ 2ನೇ ಮದುವೆ ಆಗುವವರು ಇರಬಹುದು. ಕೊನೆಗಾಲದಲ್ಲಿ ತಮಗೆ ಆಸರೆ ಬೇಕು ಅನ್ನುವ ಕಾರಣಕ್ಕೆ. ಆದರೆ ನಾನು ಆ ಗುಂಪಿಗೆ ಸೇರಿದವನಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ, ಇವತ್ತಲ್ಲ ನಾಳೆ ಅವಳು ಬಂದೇ ಬರ್ತಾಳೆ. ನನಗೆ ನಂಬಿಕೆ ಇದೆ. ಪರಿಸ್ಥಿತಿ ನಮ್ಮನ್ನು ದೂರ ಮಾಡಿರಬಹುದು, ಆದರೆ ಮುಂದೆ ಒಂದು ದಿನ ವಿಧಿ ನಮ್ಮನ್ನು ಮತ್ತೆ ಒಂದು ಮಾಡುತ್ತೆ. ಒಂದು ವೇಳೆ ನನ್ನ ನಂಬಿಕೆ ಸುಳ್ಳಾಯಿತು ಅಂತಾದರೂ ನಾನು ಇನ್ನೊಂದು ಮದುವೆ ಆಗಲ್ಲ. ಅವಳ ಜೊತೆ ಕಳೆದ ಪ್ರತಿಯೊಂದು ಕ್ಷಣ, ಕೋಪ, ಜಗಳ ಎಲ್ಲ ನನ್ನ ಜೊತೆ ನನ್ನ ಮನಸ್ಸಲ್ಲೇ ಇರುವಾಗ ಅದು ಹೇಗೆ ಅವಳು ನನ್ನಿಂದ ದೂರ ಇರ್ತಾಳೆ? ಅವಳು ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಅವನ ಮಾತನ್ನು ಕೇಳಿ ಸದಾನಂದರವರು ಹಾಗೂ ಶಾಂತಿಯವರ ಕಣ್ಣಂಚು ಒದ್ದೆಯಾಯಿತು. ಚೇತುವಿನಂತಹ ಗಂಡನನ್ನು ಪಡೆಯಲು ನೀವೀ ಪುಣ್ಯ ಮಾಡಿದಳು ಎಂದು ಮನಸ್ಸಲ್ಲೇ ಅಂದುಕೊಂಡರು. ಆದರೆ ಅವನ ಪ್ರೀತಿ ಅನುಭವಿಸಲು ಅವಳೀಗ ಜೀವಂತವಾಗಿಲ್ಲ ಎಂಬುದೇ ಅವರಿಗೆ ದುಃಖದ ವಿಷಯ. ದಿಶಾ ಲೋಕದ ಪರಿವೇ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಮಾನಸಿಕ ಆರೋಗ್ಯ ಕೇಂದ್ರದಲ್ಲಿ ಏನೋ ಕಳೆದುಕೊಂಡವಳಂತೆ ಕುಳಿತಿದ್ದಳು. ಅವಳನ್ನು ಕಂಡು ಭೈರವರವರಿಗೆ ಕರುಳು ಹಿಂಡಿದಂತಾಯಿತು. ಡ್ಯಾಡಿ ಡ್ಯಾಡಿ ಎಂದು ತನ್ನ ಹಿಂದೆ ಇರುತ್ತಿದ್ದ ಮಗಳು ಇವತ್ತು ಈ ಪರಿಸ್ಥಿತಿಯಲ್ಲೇ. ಎಷ್ಟಾದರೂ ಅವಳ ತಂದೆಯಲ್ಲವೇ? ನೋವು ಇಲ್ಲದಿದ್ದಿದ್ದೆ. ದಿಶಾ ಬೇಬಿ ಎಂದು ಕರೆದಾಗ, ಯಾರು ನೀನು ಎಂದು ಪ್ರಶ್ನಿಸಿದಾಗಲಂತೂ ಅವರಿಗೆ ಸಿಡಿಲು ಬಡಿದಂತಾಯಿತು.
ಯಾವುದೇ ತಂದೆಯಾಗಲಿ ಮುದ್ದು ಮಾಡಿ ಬೆಳೆಸಿದ ಮಗಳು ತನ್ನ ಪರಿಚಯವೇ ಇಲ್ಲದಂತೆ ನಡೆದುಕೊಂಡರೆ ಅದು ಸಹಿಸಲು ಅಸಾಧ್ಯ. ಅವಳ ಈ ಸ್ಥಿತಿಗೆ ಪರೋಕ್ಷವಾಗಿ ತಾವೇ ಕಾರಣರಾದರು ಎಂದು ತಮ್ಮಲ್ಲೇ ಕೊರಗಿದರು. ಮಕ್ಕಳು ತಪ್ಪು ದಾರಿ ಹಿಡಿದಾಗ ಅವರನ್ನು ತಿದ್ದಿ ಬುದ್ಧಿ ಹೇಳಬೇಕಾದವರೇ ಅವರಿಗೆ ಬೆಂಬಲ ನೀಡಿದರೆ ಇನ್ನೇನಾಗಲು ಸಾಧ್ಯ? ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟುಕೊಂಡರು. ಪರೋಕ್ಷವಾಗಿ ನಿವಿ ಸಾವಿಗೆ ತಾವು ಕಾರಣಕರ್ತರಾದರು ಎಂದು ನೆನೆದು ನೊಂದುಕೊಂಡರು. ಮಾಡಿದ ತಪ್ಪಿಗೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಎಂದು ತಮಗೆ ತಾವೇ ಸಮಾಧಾನ ಮಾಡಲು ಯತ್ನಿಸಿದರು. ಹೇಗಿದೆ ಹೊಸ ಕೆಲಸ ಎಂದು ಮುರುಗೇಶನ್ರವರು ಆವಣಿಯನ್ನು ಪ್ರಶ್ನಿಸಿದಾಗ, ತುಂಬ ಚೆನ್ನಾಗಿದೆ ಅಪ್ಪ, ಆದರೆ ಏನಾಯಿತು? ನನ್ನನ್ನು ನೋಡಿ ಒಬ್ಬರು ತುಂಬ ಪರಿಚಯ ಇರುವ ಥರ ಮಾತಾಡಿದರು. ನೀವಿ ಎಂದು ಕರೆದರು. ಯಾರಿರಬಹುದು ಈ ನೀವಿ? ಪುಟ್ಟ, ಪ್ರಪಂಚದಲ್ಲಿ ಒಬ್ಬರ ಹಾಗೆ 7 ಜನ ಇರ್ತಾರಂತೆ. ಅವರು ಹೇಳೋ ಹುಡುಕಿ ನೋಡೋಕೆ ನಿನ್ನ ಹಾಗೆ ಇರಬಹುದು, ಅದಕ್ಕೆ ಹಾಗೆ ಅಂದಿರಬಹುದು. ಜಾಸ್ತಿ ತಲೆಗೆಡಿಸ್ಕೋಬೇಡ. ಓಕೆಪ್ಪ, ಅಮ್ಮ ಇಲ್ಲಿ ನಿನಗೋಸ್ಕರ ಸ್ಪೆಷಲಾಗಿ ಏನೋ ಮಾಡ್ತಾ ಇದ್ದಾಳೆ. ಸರಿ, ನಾನು ಹೋಗಿ ಅಮ್ಮನನ್ನು ಮಾತಾಡಿಸಿ ಬರ್ತೀನಿ ಎಂದು ಅಡುಗೆ ಕೋಣೆಗೆ ಹೋಗಿ, ಅಮ್ಮ ಏನಿವತ್ತು ಸ್ಪೆಷಲ್? ಘಮ್ ಅಂತ ಪರಿಮಳ ಬರ್ತಿದೆ. ನಿಮ್ಗೆ ಇಷ್ಟ ಅಂತ ಕಟ್ಲೆಟ್ ಮಾಡ್ತಾಯಿದ್ದೆ. ವಾವ್, ನಾನೀಗ ಫ್ರೆಶ್ ಆಗಿ ಬರ್ತೀನಿ ಎಂದು ಫ್ರೆಶ್ ಆಗಿ ಬಂದವಳು ತಟ್ಟೆ ಹಿಡಿದು ಚಮಚದಲ್ಲಿ ಟನ್ ಟನ್ ಎಂದು ಸದ್ದು ಮಾಡುತ್ತಾ, ಅಮ್ಮ ಬೇಗ ತಿಂಡಿ ಕೊಡು, ಹಸಿವಾಗ್ತದೆ. ಇರು ಬಂದೆ ಎಂದು ಅವಳ ತಟ್ಟೆಗೆ ಕಟ್ಲೆಟ್ ಹಾಕಿದವರು, ಮದುವೆ ವಯಸ್ಸಿಗೆ ಬಂದಿರುವ ಹುಡುಗಿ ನೀನು, ಏನಾದರೊಂದು ಅಡುಗೆ ಮಾಡೋಕ್ಕೆ ಬರುತ್ತಾ ನಿನಗೆ? ನಾಳೆ ದಿನ ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಏನು ಮಾಡ್ತೀಯಾ? ಡೋಂಟ್ ವರಿ ಮಾ, ಶೆಫನ್ನೇ ಮದುವೆ ಆಗ್ತೀನಿ ಬಿಡು. ಏನೇ ನೀನು? ಹ್ಞೂ, ಮತ್ತೆ ನನಗೆ ತಿನ್ನೋದು ಅಂದರೆ ತುಂಬ ಇಷ್ಟ. ಆದರೆ ಅಡುಗೆ ಮಾಡೋಕ್ಕೆ ನನ್ನಿಂದಾಗಲ್ಲಪ್ಪ. ಅದಕ್ಕೆ ಒಂದೊಳ್ಳೆ ಶೆಫನ್ನು ಮದುವೆಯಾಗಿ ಆರಾಮಾಗಿ ತಿಂದು ಜೀವನ ಮಾಡ್ತೀನಿ. ಹೇಗಿದೆ ನನ್ನ ಐಡಿಯಾ? ನಿನ್ನ ಐಡಿಯಾಕ್ಕೆ ಮಣ್ಣು ಹಾಕು. ನಿನ್ನ ಹತ್ರ ಮಾತಾಡೋದು, ಕೋಣದ ಮುಂದೆ ಕಿನ್ನರಿ ಬಾರಿಸೋದು ಎರಡೂ ಒಂದೇ. ಕೋಣದ ಮುಂದೆ ಯಾಕಮ್ಮ ಕಿನ್ನರಿ ಬಾರಿಸ್ತೀಯ? ರೀ, ನಂಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ, ನೀವು ಬೇಕಾದನ್ನು ತೆಗೆದುತ್ತೇನೆ ಎಂದು ಅಡುಗೆ ಕೋಣೆಗೆ ಹೋದರು ಮುತ್ತುಲಕ್ಷ್ಮಿಯವರು. ಅಪ್ಪ, ನಂಗೆ ಇನ್ನೊಂದು ಕಟ್ಲೆಟ್ ಹಾಕಿ ಎನ್ನುತ್ತಾ, ತುಂಬ ಟೇಸ್ಟಿಯಾಗಿದೆ ಅಲ್ವಾ ಅಪ್ಪ? ಇದೇನೋ ತುಂಬ ಟೇಸ್ಟಿಯಾಗಿದೆ, ಆದರೆ ನಿನ್ನ ಕೈ ರುಚಿ ತಿನ್ನುವ ಭಾಗ್ಯ ನಮ್ಗೆ ಯಾವಾಗ ಸಿಗುತ್ತೋ ಏನೋ. ಅಪ್ಪ, ನೀವೂನಾ? ನನಗೂ ಆಸೆ ಇಲ್ವಾ ನನ್ನ ಮಗಳ ಕೈ ರುಚಿ ತಿನ್ನಬೇಕು ಅಂತ? ಅಪ್ಪ, ನಂಗೆ ಅಡುಗೆ ಬರಲ್ಲ. ಮುಂದೆ ಅಡುಗೆ ಕಲಿತ್ರೆ ಆಯಿತು ಬಿಡು. ಸರಿಪ್ಪ. ಮುಂದುವರಿಯುವುದು.